ಪತ್ರವನ್ನು ಓದೋ ಸಮಯ ಆಯ್ತು. ಯಾರು ಬರೆದಿದ್ದಾರೆ ಓದೋಣವಾ? ಗುರುಜಿ ಮಂಜುಳಾರವರು ಈ ಪತ್ರವನ್ನ ಬರೀತಿದ್ದಾರೆ. ಎಲ್ಲಿಂದ ಅಂತ ಹೇಳ್ತಾ ಇಲ್ಲ. ಪೂಜನೀಯ ಗುರುಜಿಯವರಿಗೆ ಮಂಜುಳಾ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾರೆ ಗುರುಜಿ. ಬಹಳ ನೊಂದು ಈ ಪತ್ರ ಬರೀತಾ ಇದ್ದೀನಿ ಗುರುಜಿ, ದಯಮಾಡಿ ಉತ್ತರವನ್ನ ನೀಡಿ ಅಂತ ಹೇಳ್ತಾ ಇದ್ದಾರೆ. ಅವರು ಹುಟ್ಟಿದ ದಿನಾಂಕ 19/6/59 ಶುಕ್ರವಾರ ಸಂಜೆ 5:30ಕ್ಕೆ ಅನುರಾಧ ನಕ್ಷತ್ರ 4ನೇ ಪಾದ ಅಂತ ಹೇಳ್ತಿದ್ದಾರೆ ಗುರುಜಿ. ಅವರ ತಂದೆ ತಾಯಿಯರು ಅವರ ಯಜಮಾನ್ರ ನಕ್ಷತ್ರ ರಾಶಿ ಏನೂ ಗೊತ್ತಿರಲಿಲ್ಲ. ಆದ್ರೆ ನಂದು ಮಹಾ ನಕ್ಷತ್ರ ಅಂತ ಹೇಳಿ ಮದ್ವೆ ಮಾಡ್ಬಿಟ್ರು. ಆದ್ರೆ ಮದ್ವೆ ಆದ ದಿನದಿಂದಲೂ ಈವರೆಗೂ ಕಷ್ಟ ತಪ್ಪಿದ್ದಿಲ್ಲ. ನಮಗೆ 3 ಜನ ಹೆಣ್ಮಕ್ಳಾಗಿದ್ರು. ಅದರಲ್ಲಿ ಮೊದಲನೇವಳು 3ನೇ ವರ್ಷಕ್ಕೆ ಸತ್ತೋದ್ಲು ಆಕ್ಸಿಡೆಂಟ್ ಇಂದ ಗುರುಜಿ. 2ನೇ ಮಗಳಿಗೆ ಈಗ ಆಗ್ಲೇ 37 ವರ್ಷ ಆದ್ರೂ ಇನ್ನು ಮದ್ವೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ 3ನೇ ಮಗಳಿಗೆ 7ನೇ ವರ್ಷದಿಂದಾನೇ ಶುಗರ್ ಸ್ಟಾರ್ಟ್ ಆಗೋಯ್ತು. ಅಂತರ್ಜಾತಿ ವಿವಾಹವಾಗ್ಬಿಟ್ಟಿದ್ದಾಳೆ ಗುರುಜಿ. ನಾವು ತುಂಬಾ ನೊಂದು ಬೆಂತಾ ಇದೀವಿ ಈ ಒಂದು ಸಮಸ್ಯೆಗಳಿಂದ. ಏನಾದ್ರೂ ಪರಿಹಾರ ನೀಡಿ ಅಂತ ಹೇಳ್ತಿದ್ದಾರೆ ಗುರುಜಿ. ಈ ತರ ಏನಾದ್ರೂ ಒಬ್ಬರ ನಕ್ಷತ್ರದಲ್ಲಿ ಏನಾದ್ರೂ ದೋಷ ಇದ್ರೆ ಅಥವಾ ಇವ್ರು ಹೇಳೋ ಪ್ರಕಾರ ಅವರ ಪತಿಯ ನಕ್ಷತ್ರ ಗೊತ್ತಿರ್ಲಿಲ್ಲ, ನಾವ್ ಹಿಂಗ್ ಮಾಡ್ಕೊಂಡ್ಬಿಟ್ವಿ, ತಪ್ಪಾಗಿರ್ಬಹುದೇನೋ ಅಂತ ಊಹೆ ಮಾಡ್ತಿದ್ದಾರೆ. ಆತರ ಏನಾದ್ರೂ ಆಗಿದ್ದ ಪರಿಸ್ಥಿತಿನಲ್ಲಿ ಈ ಒಂದು ಪರಿಣಾಮ ಎಲ್ರ ಮೇಲೂ ಆಗತ್ತಾ? ಅವ್ರ ಕುಟುಂಬದವ್ರು ಎಲ್ರ ಮೇಲೂ ಆಗತ್ತಾ ಗುರುಜಿ? ಖಂಡಿತ. ಇಲ್ಲಿ ಎಲ್ಲರ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ನಕ್ಷತ್ರಕ್ಕೆ ಬರತಕ್ಕಂಥ ದೋಷ ಸಾಕಷ್ಟು ಜನ. ಇದು ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಶನಿ ದೋಷ ಯಾರಿಗಿರುತ್ತೋ, 7.5 ಯಾರಿಗಿರುತ್ತೋ, ದಯವಿಟ್ಟು ಎಲ್ರಿಗೂ ಏನು ಹೇಳ್ತಾ ಇದ್ದೆ, ನೀವು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ಬಿಟ್ಬಿಡಿ. ಅಕಸ್ಮಾತ್ ನಿಮ್ಮ ಫ್ರೆಂಡ್ಗೆ ಶನಿ ದೋಷ 7.5 ಶುರು ಆಯಿತು, ಪಂಚಮ ಶನಿ ಶುರು ಆಯಿತು, ಅಷ್ಟಮ ಶನಿ ಶುರು ಆಯಿತು ಅಂದರೆ ಯಾವುದೇ ವ್ಯವಹಾರದಲ್ಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವುಗಳು ಯಾವ ಕಾಲಕ್ಕೂ ಅದನ್ನು ಇಟ್ಕೋಬೇಡಿ ಅಂತೀನಿ. ಸಾಧಾರಣವಾಗಿ ಎಷ್ಟೋ ಜನಕ್ಕೆ ನಿರ್ಮಾಪಕರು ಬಂದಿದ್ರು, ಚಲನಚಿತ್ರ ನಿರ್ಮಾಪಕರು, ಎಲ್ಲ ನಿರ್ದೇಶಕರು ಬಂದಿದ್ರು. ಒಂದಷ್ಟು ಜನ ಎಲ್ಲ ಹೇಳಿದ್ರು, ನಾವು ಈ ಹೀರೋನ ಹಿಡ್ಕೊಂಡ್ಬಿಡ್ತೀವಿ, ನಾವು ಆ ಹೀರೋ ಹಿಡ್ಕೊಂಡ್ಬಿಡ್ತೀವಿ ಅಂತ. ನಿಮ್ಗೆ ಅಕಸ್ಮಾತ್ 7.5 ಬಂತು ಅಂದರೆ ಯಾವ ಹೀರೋನ ಹಿಡ್ಕೊಂಡ್ರು ಪ್ರಯೋಜನ ಇಲ್ಲ. ನೀವೆಷ್ಟೇ ಕೋಟಿ ಹಾಕಿದ್ರೂ ₹1 ನಯಾ ಪೈಸಾ ಬರಲ್ಲ. ಯಾಕೆಂದರೆ ಶನಿ ಅನ್ನೋನು ಅಷ್ಟು ಪ್ರಭಾವಶಾಲಿ. ಹಾಗೆ ಒಂದು ಗ್ರಹ ಇದ್ದರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಒಂದು ಬ್ರಿಡ್ಜ್ ಹಾಕ್ತಾ ಇರ್ತಾರೆ. ಶನಿ ಒಬ್ಬ ಅಂಗಡಿಯವನು ಹಿಡ್ಕೊಂಡಿರ್ತಾನೆ. ಯಾರಿಗೆ? ಒಂದು ಅಂಗಡಿಯವನು ಹಿಡ್ಕೊಳ್ತಾನೆ. ಈ ಅಂಗಡಿಯವನು ಹಿಡ್ಕೊಂಡಿರತಕ್ಕಂಥ ಶನಿಗೆ ಕರೆಕ್ಟಾಗಿ ಏನಾಗುತ್ತೆ, ಪಕ್ಕದಲ್ಲಿ ಇನ್ನೊಬ್ಬನಿಗಾಗತ್ತೆ, ಮತ್ತೊಬ್ಬನಿಗಾಗತ್ತೆ. ಎಷ್ಟು ಚೆನ್ನಾಗಿ ಹರಡ್ತಾನೆ ಅಂದರೆ, ಇವನು ಸ್ಟ್ರಾಂಗ್ ಶನಿ ಅಲ್ಲಿ ಫ್ಲೈಓವರ್ ಶುರು ಮಾಡ್ಬಿಡ್ತಾನೆ. ಏನೋ ಫಸ್ಟ್ ಕ್ಲಾಸಾಗಿ ಮೇಲ್ ಸೇತುವೆ ಶುರು ಮಾಡ್ಬಿಡ್ತಾನೆ. ಈ ಮೇಲ್ ಸೇತುವೆ ಫ್ಲೈಓವರ್ ಅನ್ನೋದೇನು ಶುರು ಮಾಡ್ತಾನೆ, ಆ ರೋಡಲ್ಲಿ ಒಬ್ಬನ ಮಗನ ಓಡಾಡಲ್ವಾ? ನಿಮಗೆ ಗೊತ್ತಿರಲ್ಲ ಪಕ್ಕದವನಿಗೆ, ಅಥವಾ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗಕ್ಕೆ ಯಾವನ್ನ ಮ್ಯಾನೇಜರ್ ಅಂತ ಕೂಡಿಸಿರ್ತೀರೋ, ಅಥವಾ ಮನೆ ಯಜಮಾನನಿಗೆ ಅಂದರೆ ವ್ಯಾಪಾರ ಯಾರು ಇಟ್ಟಿರ್ತಾನೋ, ಇನ್ವೆಸ್ಟ್ ಮಾಡಿರ್ತಾನೋ ಅವನ ಹಣೆ ಬರಕ್ಕೆ ಅವನಿಗೇನೋ, ಅಥವಾ ಸೇಲ್ಸ್ ಮ್ಯಾನ್ಗೋ ಸೇಲ್ಸ್ ಗರ್ಲ್ಗೋ ಅವ್ರ ಅಂಗಡಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರಿಗೂ ಶನಿ ದೋಷ ಇರುತ್ತೆ. ಪಂಚಮ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು, 7.5 ಇರ್ಬೋದು, ಅಥವಾ ಜನ್ಮ ಶನಿ ಇರ್ಬೋದು. ಆ ಶನಿ ಬಂದ್ಬಿಟ್ಟಾಗ ಏನಾಯ್ತು, ನಿಮ್ಗೆ ವ್ಯಾಪಾರ ನಿಂತು ಹೋಗ್ಲೇಬೇಕು. ಅದು ಹೇಗೆ ನಿಂತೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಶನಿ ವಕ್ರಿಸ್ಕೊಂಡಿರ್ತಾನೆ. ಆ ಶನಿ ಬಹಳ ಬುದ್ಧಿವಂತ. ಆ ಎಂಟೈರ್ ಏರಿಯಾ ಕ್ಲೋಸ್ ಮಾಡ್ಬಿಡ್ತಾನೆ. ನನ್ನ ಮಗನಿಗೆ ಫ್ಲೈಓವರ್ ಇರುತ್ತಾ? ಫ್ಲೈಓವರ್ ಆಗೋವರೆಗೂ ಆಗಲ್ಲ. ಅದಕ್ಕೆ ಹೇಳೋದು, ಎಲ್ಲರೂ ಸೇತುವೆಯಲ್ಲಿ ಮೇಲ್ಗಡೆ ಹೋಗ್ತಾ ಇರ್ತಾರೆ, ಇಲ್ಲ ಪಕ್ಕದ ರೋಡಲ್ಲಿ ಹೋಗ್ತಾ ಇರ್ತಾರೆ. ನಿಮ್ಮ ಅಂಗಡಿಗಳೆಲ್ಲ ಏನು ಮಾಡ್ತೀರಾ? ಹಿಂಗಂತ ಇರಬೇಕು ಅಲ್ವಾ? ಆ ಥರ ಕರ್ಮ ಬಂದ್ಬಿಡುತ್ತೆ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒಂದು ನಕ್ಷತ್ರದಿಂದ ದೋಷ ಬರಲ್ಲ, ಅವನ ದಶೆಯಿಂದ ದೋಷ ಬರುತ್ತೆ. ಹಾಗೆ ನಿಮಗೆ ಆಗಿರ್ತಕ್ಕಂಥದ್ದು ಮಂಜುಳಾ ಏನು ತೊಂದರೆ ಅಂದರೆ, ನಿಮ್ಮದು ಮಹಾನಕ್ಷತ್ರ ಆಗೋದಾಕ್ಷಣಕ್ಕೆ ಎಲ್ಲವೂ ಸರಿ ಹೋಗುತ್ತೆ ಅಂತಲ್ಲ. ನಿಮಗೆ ಮಹಾನಕ್ಷತ್ರ ಆಗಿರೋದ್ರಿಂದ ಗಂಡ ನಕ್ಷತ್ರ ಸರಿ ಹೋಗದೆ ಇದ್ರೂ ಸಹ ನಿಮಗೆ ಮಕ್ಕಳಾದರು, ಮೊದಲನೇ ಸಿಸ್ಟಮ್. 2ನೇ ಪಾಯಿಂಟು, ಗಂಡ ಸರಿ ಇಲ್ದಿದ್ದ ಪಕ್ಷದಲ್ಲಿ, ಯಾವ ಕಾಲಕ್ಕೂ ತೊಂದರೆಗಳಾಗಿದ್ದ ಪಕ್ಷದಲ್ಲಿ, ನಿಮಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದ ಪಕ್ಷದಲ್ಲಿ ಯಾರಿಂದ ಕಾರಣ? ಕೇತು. ಯಾಕೆಂದರೆ ನಾನು ಇವತ್ತು ಹೇಳಿದ್ದೀನಿ, ಸೀಕ್ರೆಟ್ ಇಸ್ ಕೇತು. ಒಳಗಡೆನೇ ಮದುವೆ ಮಾಡಿಸ್ಬಿಡ್ತಾನೆ, ಗೊತ್ತಿಲ್ಲದೆ ಮದುವೆ ಮಾಡಿಸ್ಬಿಡ್ತಾನೆ. ಆ ರೀತಿ ನೀವು ಯಾಕೆ ಮಾಡ್ಕೋಬೇಕಾಗಿತ್ತು? ಮುಗಿದೋಯ್ತು. ನಿಮ್ಮ ಹಣೆ ಬರದಲ್ಲಿ ಮಕ್ಕಳಾಗಬೇಕು ಅಂತ ಹಣೆ ಬರ. ಅದರಲ್ಲೂ ಶುಕ್ರ ದೋಷ ನೋಡಿ. ಅದಕ್ಕೆ ಜಾತಕ ತೆಗೆದು ಸರಿಯಾಗಿ ನೋಡಿದಾಗ ಗೊತ್ತಾಗತ್ತೆ ಶುಕ್ರನ ಜೊತೆ ಕೇತು. ಅದಕ್ಕೆ ಮೊದಲನೇದು ಹೆಣ್ಣು, 2ನೇದು ಹೆಣ್ಣು, 3ನೇದು ಹೆಣ್ಣು, ನೀವು ಹೆಣ್ಣು. ಇಷ್ಟೆಲ್ಲ ತೊಂದರೆ ಪಡ್ತಾ ಇರೋದ್ರಲ್ಲಿ ಮೊದಲನೇದು ಅಪಮೃತ್ಯು. ಇನ್ನೊಂದು ತಮಾಷೆ ಗೊತ್ತಾ, ನಿಮಗೆ 3 ಜನ ಮಕ್ಕಳಲ್ಲ, 4 ಜನ ಮಕ್ಕಳು. ಮಧ್ಯದಲ್ಲಿ ಒಂದು ಅಭಾಷಣ ಆಗಿರೋದು ಯಾಕೆ ಹೇಳಿಲ್ಲ? ಜ್ಞಾಪಕ ನಿಮಗಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಆ ದೋಷ ಆಗಿರತಕ್ಕಂಥ 4 ಮಕ್ಕಳಲ್ಲಿ ಕೊನೆಯದಾಗಿ ಶನಿ ವಕ್ರಿಸ್ದ. ಯಾವ ತಿಳ್ಕೊಳ್ಳಿ, 4ನೇ ಮನೆಗೆ ಶನಿ 3 ಹೆಣ್ಣಾದರೆ 4ನೇ ಮನೆಗೆ ಶನಿ ಗಂಡಿದ ಬರ್ತಾನೆ. ಯಾಕಂತ 2 2 4, ನೀವು ಕೌಂಟ್ ಮಾಡೋದು 4, ನಾನು ಕೌಂಟ್ ಮಾಡೋದು 4. ಕೆಲವು ಸಿಸ್ಟಮ್ಸು, ಕೆಲವು ಗ್ರಹಗಳು ಇಟ್ಕೊಂಡಿದ್ದಾರೆ. ಓಹೋ, ಇವರ ಮನೆಯಲ್ಲಿ ಇಂಥ ಕಾರ್ಯ ಮಾಡದಿದ್ದ ಪಕ್ಷದಲ್ಲಿ ಇಂಥ ಜನಗಳಲ್ಲಿ ನಾನು ಹೋಗಿ ಸೇರ್ಕೋಬೇಕು. ಸೊ ಎಲ್ಲಿ ಸೇರ್ಕೋಬೇಕು? 4 ಹೆಣ್ಣು ಕಂಟಿನ್ಯೂಸ್ ಆಗಿ ಬಂದಾಗ ಶನಿ ವಕ್ರಿಸ್ತಾನೆ. ಆ ಸಮಯದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಪ್ರಯತ್ನ ಮಾಡ್ತಾರೆ. ಏನಂತ, ನನಗೆ ಹೆಣ್ಣು ಮಕ್ಕಳೇ ಆಗಿದ್ರೆ ಗಂಡು ಮಗು ಬೇಕು, ಗಂಡು ಮಗು ಬೇಕು, ಗಂಡು ಮಗು ಬೇಕು. ಎಷ್ಟು ದಿವಸ ಅಂತ ಪ್ರಯತ್ನ ಪಡ್ತಾನೆ ಇರ್ತಾನೆ ಗಂಡ ಹೆಂಡತಿ. ಅಲ್ಲಿರ್ತಕ್ಕಂಥ ಹೆಣ್ಮಗು 5ನೇದು ಹೆಣ್ಣಾಗ್ಬಿಟ್ರೆ, ಆದರೆ ಶನಿ ವಕ್ರಿಸಿದಾಗ ಖಂಡಿತ ಒಂದು ಸಂತಾನ ಕೊಡ್ತಾನೆ, ಗಂಡು ಸಂತಾನ ಕೊಡ್ತಾನೆ, ಬದುಕಿದ್ದರೆ.
ಅಬಾರ್ಷನ್ ಮಾಡಿಬಿಡ್ತಾನೆ. ನೋಡಿ, ನಿಮಗೆ ಅಬಾರ್ಷನ್ ಕೂಡ ಮಾಡಿಸ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಆ ಅಬಾರ್ಷನ್ ಅಂದರೆ ಮಿಸ್ಕ್ಯಾರೇಜ್ ಆಗೋಗಿರ್ತಕ್ಕಂಥ ವಿಚಾರದಲ್ಲಿ 4ನೇದು ಹೆಣ್ಣು ಅಂದರೆ ನಿಮಗಿರ್ತಕ್ಕಂಥದ್ದು 3ನೇ ಹೆಣ್ಣನ್ನು ಇವಾಗ ಏನು ಪರಿಸ್ಥಿತಿ ಇದೆ, ಅವಳು ಪರಸ್ತ್ರೀ ವ್ಯಾಮೋಹ ಅಂದರೆ ಬೇರೆ ಅವ್ರನ್ನ ಮದುವೆ ಆಗ್ಬಿಟ್ಲು. ಶನಿ ಇದ್ದು ಬೇರೆಯವರು ಮದುವೆ ಆಗಿದ್ದಾರೆ ಅಂದರೆ ಶನಿ ರಾಹು ಇಬ್ಬರು ಸೇರಿರ್ತಕ್ಕಂಥ ಸಂಬಂಧ. ಅಂದರೆ ಜಾತಕದಲ್ಲಿ ಹೇಳ್ತಾ ಇದ್ರೆ ಏನೋ ಶಾಸ್ತ್ರ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ಕೊಂತೀರಾ. ಆದರೆ ನಿಜವಾಗಿ ಒಂದು ಹೇಳ್ತೀನಿ, ನಿಮಗೆ ಇಷ್ಟೇ ಕಷ್ಟಪಡಬೇಕು, ಇಷ್ಟೇ ಫಲ ಇರಬೇಕು, ಜೀವನ ಪೂರ್ತಿ ನಿಮ್ಮ ಕಷ್ಟ ಇಷ್ಟೇ ಅನ್ನೋದು ತಲೆಗೆ ಹಾಕ್ಕೊಂಡ್ಬಿಡ್ಬೇಕಾಗಿದ್ದು ವಿಚಾರ. ಏನು ಅಂದರೆ ನಿಮಗೆ ಕೇತು ಇದ್ದಾಗ ಫಸ್ಟ್ ಆಫ್ ಆಲ್ ರಿಯಲ್ ಲೈಫ್ ಇಸ್ ಮದುವೆ ಮಾಡ್ಕೋಬಾರ್ದಾಗಿತ್ತು. ಆದರೆ ಎಲ್ಲೋ ಗುರುಬಲ ಸ್ವಲ್ಪ ಇದ್ದಿರೋದ್ರಿಂದ ಮದುವೆ ಆಗೇ ಆಯಿತು, ಸಂತಾನವೂ ಆಯಿತು, ಶನಿಯಿಂದ ಸಂತಾನಗಳ ಅಭಿವೃದ್ಧಿನೂ ಆಯಿತು. ಆದರೆ ಈಗಲೂ ಕಾಲ ಮಿಂಚಿಲ್ಲ. ಏನು ಅಂದರೆ ನಿಮ್ಗಿರ್ತಕ್ಕಂಥ 2ನೇ ಮಗಳನ್ನ, ಮೊದಲನೇ ಸತ್ತೋದ್ಲು, 2ನೇವಳು 3ನೇವಳು ಹೊಟ್ಟೋದ್ಲು, 2ನೇವಳು ಇರೋದನ್ನ ಸ್ಥಾನ ಪಲ್ಲಟನ್ನು ಮಾಡಿಕೊಂಡು ಎಲ್ಲಾದರೂ ದೂರ ಅಂದರೆ ಹುಟ್ಟಿದ ಊರಿಂದ ಅಥವಾ ನೀವಿರೋ ಊರಿಂದ ಬೇರೆ ಊರಿಗೆ ಹೋಗಿ ಬೇರೆ ಕೆಲಸ, ಬೇರೆ ಸ್ಥಳ, ಯಾವುದೇ ಕಾರಣಕ್ಕೂ ಒಳ್ಳೆ ಜಾಗದಲ್ಲಿ ನಿಮ್ಮ ಕೆಲಸ, ನಿಮ್ಮ ಮಗಳನ್ನ ಆರೈಕೆ ಮಾಡ್ಕೊಳ್ಳೋಕ್ಕೆ ಸ್ಥಾನ ಪಲ್ಲಟನ ಮಾಡಿಕೊಂಡ್ರೆ ಖಂಡಿತ ಅಭಿವೃದ್ಧಿ ಆಗತ್ತೆ. ಇರೋ ಮಗಳನ್ನಾದರೂ ಪರಿಪೂರ್ಣವಾಗಿ ಮಾಡ್ಕೋಬೋದು. ಇಷ್ಟಕ್ಕೆ ಮೇಲೆ ನಿಮ್ಮ ಕಷ್ಟ ಅನ್ನೋದನ್ನು ಸರಿಸಬೇಕು ಅಂದರೆ ಸ್ಥಾನ ಪಲ್ಲಟನ ಬಿಟ್ಟು ಯಾವ ಕಾಲಕ್ಕೂ ಆಗಲ್ಲ. ಆದರೆ ಒಂದು ಶುಕ್ರಾದಿತ್ಯ ಮಾಡ್ಕೊಳ್ಳೋಕ್ಕೆ ತಂದೆ ಬದುಕಿರಬೇಕಾಗಿತ್ತು, ಆಗಿಲ್ಲ. ಆದರೂ ಒಂದು ಗುಂಡು ಕಲ್ಲನ್ನು ಸಂಕಲ್ಪಪೂರ್ವಕವಾಗಿ ನೀವೇ ಮನೆ ಮೇಲೆ ಕೂತ್ಕೊಂಡು ಪಕ್ಕದಲ್ಲಿ ಅರ್ಚಕರಿಗೆ ಯಾರಾದರೂ ಹೇಳಿ ಶುಕ್ರಾದಿತ್ಯ ಸಂಧಿಯನ್ನು ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಇರೋ ಮಗಳನ್ನಾದರೂ ಶ್ರೇಯಸ್ಸು ಅಭಿವೃದ್ಧಿಯಾಗಿ ಅವಳು ನಾಳೆ ನಿಮ್ಮನ್ನು ನೋಡ್ಕೊಳ್ಳೋ ಅಷ್ಟಕ್ಕೆ ಅಭಿವೃದ್ಧಿ ಆಗ್ತಾ ಬರಲಿ. ಅವಳಿಗೆ ಮದುವೆ ಆಗಬೇಕಾದ ಅವಕಾಶವನ್ನು ಸದಾವಕಾಶವಾಗಲಿ. ಮದುವೆನೇ ಆಗಿಲ್ಲ ಅಂತ ಬಹಳ ದಿವಸದಿಂದ ಪ್ರಯತ್ನ ಪಡ್ತಿರ್ತಕ್ಕಂಥ ನಿಮ್ಮ ಪ್ರಯತ್ನಕ್ಕೆ ಆ ನಾಂದಿಯನ್ನು ಹಾಡಿ ಭಗವಂತ ನಿಮಗೆ ಶ್ರೇಯಸ್ಸು, ಆಯುಸ್ಸು ಮತ್ತು ನೆಮ್ಮದಿ ಮೊದಲಾಗಿ ಕೊಡಲಿ ಅಂತ ಈ ಮುಖಾಂತರ ಹಾರೈಸ್ತೀನಿ.